ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಕುಶಾನಿ ವ್ಲಾಗ್ಸ್. ನಾನು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ದೊಡ್ಡ ಮಗಳು ಹನಿ ಸ್ಕೂಲ್ಗೆ ಹೋದ್ಲು. ಸೊ ಚಿಕ್ಕ ಮಗಳಿಗೆ ಟಿಫನ್ ಮಾಡಿಸಿ ಮಲಗಿಸಿದ್ದೀನಿ. ಸೊ ಅವಳು ಎದ್ದೇಳೋಷ್ಟೊತ್ತಿಗೆ ಸ್ವಲ್ಪ ಎಲ್ಲ ಕೆಲಸ ಮಾಡ್ಕೊಂಡ್ಬಿಡ್ಬೇಕು. ಯಾಕಂದರೆ ಅವಳು ಎದ್ದಿದ್ರೆ ಒಂದು ಕೆಲಸ ಮಾಡೋಕ್ಕೂ ಬಿಡೋದಿಲ್ಲ. ಇವತ್ತು ಫ್ರೈಡೇ ಆಗಿರೋದ್ರಿಂದ ಎಲ್ಲ ನೀಟಾಗಿ ಮನೆಯೆಲ್ಲ ಒರೆಸ್ಕೋತಾ ಇದ್ದೀನಿ. ಈವ್ನಿಂಗಿಂದ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಖುಷಿ ಏನು ಬೈತಾ ಇದೆಯಾ ಅಕ್ಕಗೆ? ಏನ್ ಮಾಡ್ಬೇಕು ಅವಳು? ಖುಷಿ ಖುಷಿ ಇಲ್ಲ ಅಂದ್ರೆ ಕೆಲಸ ಮಾಡ್ಬೇಕಂತ. ಹೋಮ್ವರ್ಕ್ ಮಾಡ್ತಾ ಇದ್ದಾರೆ. ಕೆಲಸ ಮಾಡಲ್ಲ. ನಂಗೆ ಬರ್ಕೊಡು. ಬರ್ಕೊಡು. ಆಮೇಲೆ ಕೆಲಸ ಮಾಡ್ತಾಳೆ. ಹಂಗೆಲ್ಲ ಹೇಳಂಗಿಲ್ಲ. ಬರ್ಕೊಡ್ಬೇಕು ಖುಷಿ. ಅಂದ್ರೆ ಈ ಥರ ರೇಗಿಸಿ ಆಮೇಲೆ ಅವ್ರ ಅಕ್ಕಂದು ಶಾರ್ಪ್ನರ್ ಹಾಕ್ಕೊಂಡು ಕೈಗೆ ಹಬ್ಬು ಆಗೈತೆ ಅಂತೇಳಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾಳೆ. ಈ ಥರ ನಮ್ಮ ಖುಷಿ ಏನೋ ಒಂದು ತುಂಟು ಚೇಷ್ಟೆ ಮಾಡ್ತಾ ಇರ್ತಾಳೆ. ಇವರೆಲ್ಲ ಕುತ್ಕೊಂಡು ಮೂವಿ ನೋಡ್ತಾ ಇದ್ರೆ ನಮ್ಮ ಖುಷಿ ಪುಟಾಣಿ ಪಾಪ ಕಷ್ಟಪಟ್ಕೊಂಡು ಬೆಳ್ಳುಳ್ಳಿ ಬಿಡಿಸ್ತಿತ್ತು. ಏನೋ ಮಾಡ್ತಾವ್ರೆ. ಬೆಳ್ಳುಳ್ಳಿ ಸುಲಿತಾ ಇದ್ದೀರಾ? ಏನ್ ಈ ಪಟ್ಟಿ ಸುಲಿದೀರಾ? ಏನ್ ಮಾಡ್ತೀರಾ ಬೆಳ್ಳುಳ್ಳಿ ಸುಲ್ದು? ಏನೇನ್ ಮಾಡ್ತೀಯೋ? ಏನು ಇಲ್ವಾ? ಏನು ಇಲ್ಲ ಅಂದ್ರೆ ಈ ತರ ಏನಮ್ಮ ಮಾಡ್ತೇವೆ ಬೆಳ್ಳುಳ್ಳಿ ಸುಲ್ದು ಅಂತಂದ್ರೆ ಏನಿಲ್ಲೋ ಅಂತ ಹೇಳ್ತಾ ಇದ್ಲು. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಈವ್ನಿಂಗ್ ಆಯಿತು ಪೂಜೆ ಮಾಡೋ ಅಷ್ಟೊತ್ತಿಗೆ. ಈ ಥರ ನಾನು ನಮ್ಮ ಮನೆಯಲ್ಲೇ ಅಲಂಕಾರ ಮಾಡಿರ್ತೀನಿ ದೇವರಿಗೆ. ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಆಮೇಲೆ ನಮ್ಮ ಹಸ್ಬೆಂಡ್ ಏನೋ ವರ್ಕ್ ಮಾಡ್ತಾಯಿದ್ರು, ಅವ್ರನ್ನ ಹೋಗಿ ರೂಮಲ್ಲಿ ಹೋಗಿ ಮಾತಾಡ್ಸ್ಕೊಂಡು ಬಂದೆ. ಬೆಳ್ಳುಳ್ಳಿ ಎಲ್ಲ ಸುಲಿದಾಯಿತು. ಅದಕ್ಕೆ ನಮ್ಮ ಪುಟಾಣಿಗೆ ಹೂವು ಸಿಕ್ಬಿಟ್ಟಿದೆ. ಹೂವು ಎಲ್ಲ ತೆಗೆದು ಕೆಳಗಡೆ ಹಾಕ್ತಿದೆ. ನಾನು ಯಾವಾಗಲೂ ಫ್ಲವರ್ನ ಬೌಲಲ್ಲಿ ಡೆಕೋರೇಟ್ ಮಾಡಿದ್ರೆ ನಮ್ಮ ಖುಷಿ ಪುಟಾಣಿ ಎಲ್ಲ ಥರದ್ದು ಹಾಕ್ತಿರ್ತಾಳೆ. ಇವತ್ತಿನ ನಮ್ಮ ಮನೆಯ ಡಿನ್ನರ್ ಚಪಾತಿ, ಚಟ್ನಿ ಪುಡಿ, ಮೊಸರನ್ನ ಆಗಿತ್ತು. ಆಮೇಲೆ ನಮ್ಮ ಖುಷಿ ನೋಡಿ ಕ್ರಯಾನ್ಸ್ ಎಲ್ಲ ಕೆಳಗಡೆ ಬೀಳಿಸ್ಬಿಟ್ಟಿದ್ಲು. ಅದನ್ನೆಲ್ಲ ಎತ್ಕೊಳೋದಕ್ಕೆ ಎಷ್ಟು ಸಾಹಸ ಮಾಡ್ತಾ ಇದ್ದಾಳೆ ಅಂತ. ಖುಷಿ ಗಿಡ ಬಂಗಾರ ಖುಷಿ. ಆಮೇಲೆ ಜನ್ವಿಕಾ ಏನೋ ಡ್ರಾಯಿಂಗ್ ಮಾಡ್ತಾ ಇದ್ಲು. ಸೊ ನಮ್ಮ ಖುಷಿನೂ ಜನ್ವಿಕಾ ಜೊತೆ ಹೋಗ್ಬಿಟ್ಟು ಡ್ರಾಯಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಏನೇನು ಮಾಡ್ತಾಳೋ ಗೊತ್ತಿಲ್ಲ. ಖುಷಿಗೊಂದು ಬುಕ್ ಕೊಟ್ಟೆ. ಅದರಲ್ಲಿ ಎಲ್ಲ ಗೀಚಿ ಇಡ್ತಿದ್ಲು. ನಮ್ಮ ಖುಷಿಗೆ ಸ್ವಲ್ಪ ಊಟ ಮಾಡಿಸ್ಬೇಕಿತ್ತು, ಊಟ ಮಾಡಿಸ್ತಾ ಇದ್ದೀನಿ. ಆಮೇಲೆ ಕುತ್ಕೊಂಡಿದ್ಲು. ABCD ಹೇಳ್ಕೊಟ್ರೆ ಚೆನ್ನಾಗಿ ABCD ಎಲ್ಲ ಹೇಳ್ತಾ ಇದ್ಲು. ಆ್ಯಕ್ಚುಲಿ ಖುಷಿಗೆ ABCD ಬರುತ್ತೆ. ಮಿಡ್ಲಲ್ಲಿ ಕೇಳ್ತಿದ್ರೆ ಚೆನ್ನಾಗಿ ಹೇಳ್ತಾಳೆ. ಖುಷಿ ಈಗ ಸ್ವಲ್ಪ ಮಾತಾಡೋದು ಕಲಿತಿದ್ದಾಳೆ. ಪರವಾಗಿಲ್ಲ, ಆದ್ರೂ ಚೆನ್ನಾಗೆಲ್ಲ ಹೇಳ್ತಿರ್ತಾಳೆ.
ಜೆ ಸೆಲ್ ಅಲ್ಲ ಖುಷಿ ಮ್ಯಾವ್ 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 ಮ್ಯಾವ್. ಈ ಈ ಥರ ರೈಮ್ಸು ಸಾಂಗ್ಸು ABCD ಪ್ರತಿಯೊಂದು ಹೇಳ್ತಿರ್ತಾಳೆ ಖುಷಿ. ಅವಳೇ ನೋಡಿ ಎಲ್ಲ ಅವ್ರ ಅಕ್ಕನ್ನ ನೋಡಿ ಕಲಿತಿರ್ತಾಳೆ. ಕಲಿತಾ ಇದೆಯಾ? ಕುಚಾನಿ ನೀವೇನ್ ಬರದ್ರಿ ಮೇಡಮ್? ಖುಷಿ ಮೇಡಮ್ ಅವರೇ ಸಿಹಿ ಅವ್ರ ಖುಷಿ ಅಕ್ಕ ಮನೆ ಡ್ರಾಯಿಂಗ್ ಮಾಡ್ತಾ ಇದ್ಲು. ಖುಷಿ ಪುಟಾಣಿ ನೋಡಿ ಕಾಲಲ್ಲಿ ಆ ಥರ ಚೇಷ್ಟೆ ಮಾಡ್ತಾ ಇದ್ದಾಳೆ. ಆಮೇಲೆ ಚೇಷ್ಟೆ ಮಾಡಿದ್ದೆಲ್ಲ ಆಯಿತು. ಬಿಗ್ ಬಾಸ್ ಸ್ಟಾರ್ಟ್ ಆಗಿದ್ದೆ ತಡ ನಂಗೆ ಖುಷಿ ಪುಟಾಣಿಗೆ ಎಷ್ಟು ಖುಷಿನೋ ಖುಷಿ. ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಅದು ಅಮ್ಮ ಗಿಲ್ಲಿ ಏನ ಕಾವು ಅನ್ನ ಕಾವು ಗಿಲ್ಲಿ 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 ಗಿಲ್ಲಿನೇ ಕಾವು ರಘು ರಘು ಕಾವ್ಯ ಅಶು ಫೈನಲಿ ನಮ್ಮ ಖುಷಿ ಪುಟಾಣಿ ಜೊತೆ ಇವತ್ತಿನ ಡೇ ಹೀಗಿತ್ತು ಗೈಸ್. ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋಯಿಂದ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್.